ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 46ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, ಇದನ್ನು ಕಂಡುಹಿಡಿಬೇಕು. ಇವಾಗ ಎಕ್ಸ್ಪೋನೆಂಟ್ಗಳನ್ನ ಹೆಂಗೆ ಗುಣಿಸೋದು ಮತ್ತು ಭಾಗ ಮಾಡೋದು, ಯಾವಾಗ ಪವರ್ಗಳು ಒಂದೇ ಇದ್ದಾಗ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇವಾಗ ಯಾವ ಥರ ಇಲ್ಲಿ ಕೊಟ್ಟಿರೋದು 3 ಸ್ಕ್ವೇರ್ ಟೈಮ್ಸ್ ಆಫ್ 4 ಸ್ಕ್ವೇರ್ ಟೈಮ್ಸ್ ಆಫ್ 5 ಸ್ಕ್ವೇರ್ ಅಂತ ಕೊಟ್ಟವ್ರೆ. ಅಷ್ಟರಲ್ಲೂ ಸ್ಕ್ವೇರ್ನ ಕಾಮನ್ ತೆಗಿಬೇಕು. ಸ್ಕ್ವೇರ್ನ ಕಾಮನ್ ತೆಗೆದುಬಿಟ್ರೆ ಎಲ್ಲದರಲ್ಲೂ ಸ್ಕ್ವೇರ್ ಇರೋದು, ಒಳಗೇನು ಉಳಿದಿರ್ತದೋ ಅದೆಲ್ಲ ಗುಣಿಸ್ಬೇಕು. 3 ಟೈಮ್ಸ್ ಆಫ್ 4 ಟೈಮ್ಸ್ 5 ಅಂತ. ಇವಾಗ 3 4 12, 12 5 60. ಇವಾಗ ಎಷ್ಟಾಯಿತು? 60 ಸ್ಕ್ವೇರ್ ಅನ್ನೋದಾಯಿತು. ಅದು ಇದ್ರ ಟೋಟಲ್ ವ್ಯಾಲ್ಯೂ. ಇವಾಗ ಇದ್ರದ್ದು ಕಂಡುಹಿಡಿಬೇಕು ಎಷ್ಟು ಅಂತ. 2 ಸ್ಕ್ವೇರ್ ಬೈ 5 ಸ್ಕ್ವೇರ್ ಅಂದರೆ ಸ್ಕ್ವೇರ್ನ ಕಾಮನ್ ತೆಗಿಬೇಕಿಲ್ಲಿ. ಸ್ಕ್ವೇರ್ನ ಕಾಮನ್ ತೆಗೆದ್ಬಿಟ್ಟು ಒಳಗಡೆ 2/5 ಅಂತ ಆಯ್ತದೆ. ಅದೇ ಫೈನಲ್ ವ್ಯಾಲ್ಯೂ 2/5 ಹೋಲ್ ಸ್ಕ್ವೇರು. ಇಲ್ಲಿ ಕ್ಯೂಬ್ಗಳು ಕೊಟ್ಟವ್ರೆ, 3 ಕ್ಯೂಬ್ ಟೈಮ್ಸ್ ಆಫ್ 4 ಕ್ಯೂಬ್ ಡಿವೈಡೆಡ್ ಬೈ 5 ಕ್ಯೂಬ್ ಅಂತ. ಇಲ್ಲೂ ಅಷ್ಟೇ, ಕ್ಯೂಬ್ನ ಕಾಮನ್ ತೆಗೆದ್ಬಿಟ್ಟು ಒಳಗಡೆ ಬರೀಬೋದು. 3 ಟೈಮ್ಸ್ ಆಫ್ 9 ಟೈಮ್ಸ್ ಆಫ್ ಡಿವೈಡೆಡ್ ಬೈ 5 ಅಂತ. 3 9 27, 27/5 ಹೋಲ್ ಕ್ಯೂಬ್ ಅಂತ ಆಯ್ತದೆ ಇದು. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, 2 ಪವರ್ ಆಫ್ 8 ಟೈಮ್ಸ್ ಆಫ್ 4 ಪವರ್ ಆಫ್ -4 ಡಿವೈಡೆಡ್ ಬೈ 8 ಸ್ಕ್ವೇರ್ ಅಂತ ಕೊಟ್ಟಿರ್ತಾರೆ. 8 ಸ್ಕ್ವೇರ್ 8 ಕ್ಯೂಬ್ ಅಂತ. ಇವಾಗ ಯಾವ ಥರ ಅಂತ ಕಂಡುಹಿಡಿಬೇಕು. ಇವಾಗ ಯಾವ ಥರ ಅಂದರೆ ಇದನ್ನು ಸಪ್ರೇಟಾಗಿ ಈ ಪವರ್ -4 ಆಯ್ತಲ್ಲ, ಈ -4 ಇರೋ ಪವರ್ನ ಏನು ಮಾಡ್ಕೋಬೇಕು? ಪಾಸಿಟಿವ್ ಮಾಡ್ಕೋಬೇಕು. 2 ಪವರ್ ಆಫ್ 8 ಡಿವೈಡೆಡ್ ಬೈ, ಅದು ಕೆಳಗಡೆ ಬಂದಾಗ ಏನಾಯ್ತು? ಪಾಸಿಟಿವ್ ಆಯ್ತದೆ. 8 ಕ್ಯೂಬ್ ಟೈಮ್ಸ್ ಆಫ್ 4 ಪವರ್ ಆಫ್ -4 4 ಪವರ್ ಆಫ್ 4 ಆಯ್ತದೆ. ಇವಾಗ 8 4ನ ಸಿಂಪ್ಲಿಫೈ ಮಾಡ್ಬೋದು. ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು ಅಂದರೆ 8ನ 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 ಅಂತ ಬರಿಬೋದು. 2 2 4, 4 2 8, ಹಂಗಾಗಿ 2 ಕ್ಯೂಬ್ ಅಂತ ಬರಿಬೋದು ಅದನ್ನು. ಅದೇ ಥರ 4ನ 2 ಟೈಮ್ಸ್ ಆಫ್ 2 ಅಂತ ಬರಿಬೋದು. 2 ಟೈಮ್ಸ್ ಆಫ್ 2 ಅಂದರೆ 2 ಸ್ಕ್ವೇರ್ ಅಂತ ಆಯ್ತದೆ. ಹಂಗಾಗಿ ಟೋಟಲ್ ಆಗಿ ಏನಾಯ್ತದೆ? 2 ಪವರ್ ಆಫ್ 8 ಹಂಗೆ ಉಳಿದಿರ್ತದೆ. 8 ಕ್ಯೂಬ್ ಅನ್ನೋದು 2 ಕ್ಯೂಬ್ ಹೋಲ್ ಪವರ್ ಆಫ್ 3 ಟೈಮ್ಸ್ ಆಫ್ 2 ಸ್ಕ್ವೇರ್ ಹೋಲ್ ಪವರ್ ಆಫ್ ಸ್ಕ್ವೇರ್ ಅಂತ ಆಯ್ತು. ಹೋಲ್ ಪವರ್ ಆಫ್ 4. ಅದು ಈ ಪವರ್ ಹಂಗೆ ಉಳಿದೈತೆ. 4ನ 2 ಸ್ಕ್ವೇರ್ ಅಂತ ಬರಿಬೋದು. ಇವಾಗ ಹೆಂಗೆ ಮಾಡೋದು ಇದನ್ನು? ಇವಾಗ ಈ ಥರ ಆಯ್ತದೆ ಅದು ಇಷ್ಟಿರೋದು. ಇವಾಗ ಯಾವ ಥರ ಆಯ್ತದೆ ಅಂದರೆ 2 ಪವರ್ ಆಫ್ 8 ಅನ್ನೋದು ಹಂಗೆ ಉಳಿತದೆ. 2 ಪವರ್ ಆಫ್ 8 ಡಿವೈಡೆಡ್ ಬೈ ಬ್ರ್ಯಾಕೆಟ್ ಇದ್ದಾಗ ಇದೆರಡನ್ನು ಗುಣಿಸ್ಬೇಕು. 3 3 9, 2 ಪವರ್ ಆಫ್ 9 ಟೈಮ್ಸ್ ಆಫ್ 2 4 8, 2 ಪವರ್ ಆಫ್ 8 ಆಯ್ತದೆ. ಇವಾಗ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. 1 ಅಂತ. ಇವಾಗ ಎಷ್ಟು ಉಳಿತು? 1/2 ಪವರ್ ಆಫ್ 9 ಉಳಿತು. ಇಲ್ಲ ಅದೇ ಸಿಂಪ್ಲಿಫೈ ಮಾಡಿದ್ರೆ ಮೇಲಾದರೆ 2 ಪವರ್ ಆಫ್ -9 ಆಯ್ತದೆ. ಯಾವ ಥರನಾದರೂ ಬರಿಬೋದು. ಇವಾಗ ಯಾವ ಥರ ಅಂತ ಕಂಡುಹಿಡಿಬೇಕು. ಈಗ 0 ಪವರ್ ಆಫ್ 5 ಟೈಮ್ಸ್ ಆಫ್ 3 ಸ್ಕ್ವೇರ್ ಡಿವೈಡೆಡ್ ಬೈ 5 ಕ್ಯೂಬ್ ಡಿವೈಡೆಡ್ ಬೈ 8 ಪವರ್ ಆಫ್ 5 ಅಂತ ಇರ್ತದೆ. ಇವಾಗ ಎಷ್ಟು ಅಂತ ಇದನ್ನು ಕಂಡುಹಿಡಿಯಬೇಕು. ಇದು ಯಾವುದನ್ನು ಮುಟ್ಟಾದ ಬೇಡ. ಇದು ಯಾವುದನ್ನು ಮಾಡ್ದಾನೆ ಈಸಿಯಾಗಿ ಮಾಡ್ಬೋದು. 0 ಪವರ್ ಆಫ್ 5 ಅಂದ್ರೇನು? 0 ಎಷ್ಟು ಸತಿ ಗುಣಿಸಿದ್ರು ಅದು 0ನೇ ಆಗಿರ್ತದೆ. 0 ಟೈಮ್ಸ್ ಆಫ್ 0 0, 0 ಟೈಮ್ಸ್ ಆಫ್ 0 0 0, ಈ ಥರ 0 ಆಯ್ತಾ ಇರ್ತದೆ. ಹಂಗಾಗಿ ಇದನ್ನೇನಂತ ಬರಿಬೇಕಿದು? 0ಗೆ ನೆಗೆಟಿವ್ ಪವರ್ ಆಗಂಗಿಲ್ಲ. ಡಿನಾಮಿನೇಟ್ರಲ್ಲಿ 0 ಆಯ್ತದೆ. ಅದಕ್ಕೆ 0ಗೆ ಪಾಸಿಟಿವ್ ಪವರ್ ಇರಬೇಕು. ಇದು 0 ಟೈಮ್ಸ್ ಆಫ್ 3 ಸ್ಕ್ವೇರ್ ಟೈಮ್ಸ್ ಆಫ್ 5 ಕ್ಯೂಬ್ ಡಿವೈಡೆಡ್ ಬೈ 8 ಪವರ್ ಆಫ್ 5 ಆಯ್ತದೆ. 0ಗೆ ಇದು ಎಷ್ಟೇ ಗುಣಿಸಿದ್ರು ಏನಾಯ್ತದೆ? ಇದು 0 ಆಯ್ತದೆ, ಇದು 0 ಆಯ್ತದೆ. 0/8 ಪವರ್ ಆಫ್ 5 ಅದು 0 ಉಳಿದಿರ್ತದೆ. ಇದರ ಆನ್ಸರ್ 0 ಅಷ್ಟೇ. ಬಾಯ್.